ಸ್ನೇಹಿತರೆ, ಸೊ ಫೈನಲ್ ಆಗಿ ನಾವು ಬೈಕ್ನ ತಗೊಂಡೇ ಬಿಟ್ವಿ. ನಮ್ಮ ಊರಿಗೆ, ನಮ್ಮ ಅತ್ತೆ ಊರಿಗೆ ಫೈನಲ್ ಆಗಿ ನಾವು ಬಂದೇ ಬಿಟ್ವಿ. ಸೊ ಸ್ನೇಹಿತರೆ, ನಮ್ಮ ಮಿಸಸ್ ಕೂಡ ಓಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಗಾಡಿ ಓಡಿಸೋಕ್ಕೆ ಅಂತ ಅವರಿಗೆ ತುಂಬ ಇಷ್ಟ ಅಂತೆ. ಅದರಲ್ಲೂ ಅವ್ರ ಊರಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ನನಗೆ ಆರಾಮಾಗಿ ಕೂತ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಹಲೋ ಸ್ನೇಹಿತರೆ, ನಾನು ನಿಮ್ಮ ತುಮಕೂರು ಹುಡುಗ ಶೈ. ಈ ಒಂದು ವ್ಲಾಗ್ ಅಲ್ಲಿ ಏನೇನ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನನಗೆ ಆರಾಮಾಗಿ ಹಿಂದೆ ಕೂತ್ಕೊಂಡು ವಿಡಿಯೋ ಮಾಡ್ಕೊಳ್ಳಕ್ಕೆ ಸವಲತ್ತಾಗುತ್ತಂತ ಅಂತ ಹೇಳ್ಬಿಟ್ಟು ಇವರು ಗಾಡಿ ಓಡಿಸಕ್ಕೆ ಇಷ್ಟ ಅಂತ ಹೇಳ್ತಿದ್ರು. ಅದಕ್ಕೆ ನನಗೆ ಸವಲತ್ತಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಗಾಡಿ ಓಡಿಸ್ಲಿಕ್ಕೆ ಬಿಡ್ತೀವಿ. ನಾವು ಬಂದ ತಕ್ಷಣ ಊಟ ಗೀಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟು ಬಂದ್ವಿ. ಎಲ್ಲಾದ್ರೂ ಒಂದ್ ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಒಂದು ಬೆಳ್ಳೂರು ಕ್ರಾಸ್ ಹತ್ರ ಒಂದ್ ರೌಂಡ್ ಹೋಗ ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಸೊ ಬೈಕ್ ನಿಲ್ಲಿಸ್ಬಿಟ್ಟು ಈ ಒಂದು ಹೈವೇ ನಾಗಮಂಗಲಕ್ಕೆ ಹೋಗುವಂತ ಹೈವೇ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಕ್ಕದಾಗಿದೆ ವಾತಾವರಣ ಕೂಡ, ಆದರೆ ಪರಿಸರ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಕಟ್ಟೆ ಇರೋದ್ರಿಂದ ನಾವು ಬೈಕ್ ನಿಲ್ಲಿಸಿದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈ ಒಂದು ರೋಡು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಒಂದು ರೋಡು ಸೀದಾ ಕನೆಕ್ಟ್ ಆಗೋದು ನಾಗಮಂಗಲಕ್ಕೆ. ಸೊ ನಾವು ಹೊರಗಡೆ ಬಂದಿದ್ವಿ ಎಲ್ಲಾದರೂ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈಗ ಪ್ಲಾನ್ ಚೇಂಜ್ ಆಗೈತೆ. ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಅಲ್ಲಿ ಅಮೆರಿಕನ್ ಕ್ವಿಸಿನ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಟ್ಯಾಕ್ಸ್ ಹಾಕ್ತೀನಿ ನೋಡಿ. ಆಕ್ಚುಲಿ ಅದು ಯಾವ್ದೋ ಅಮೆರಿಕನ್ ಕ್ವಿಸಿನ್ ಅಂತ ಏನೋ ಹೇಳ್ತಿದ್ರಲ್ಲ, ಅದು ಓಪನ್ ಇರ್ಲಿಲ್ಲ. ಹಾಗಾಗಿ ನಾವು ಬಂದಿದ್ದು ಇವರು ಡೈಲಿ ತಿಂತಿದ್ದಂತ ಸ್ಟ್ರೀಟ್ ಅಲ್ಲಿ ಇಟ್ಕೊಂಡಿರುವಂತಹ ಪಾನಿಪುರಿ ಅಂಗಡಿಗೆ. ಸೊ ಪಾನಿಪುರಿ ಹೆಂಗೋ ಇಲ್ಲಿ ತಿನ್ಕೊಂಡ್ವಿ. ಸೊ ಅದಾದ್ಮೇಲೆ ಅಲ್ಲಿಂದ ಸೀದಾ ಹೊರಟಿದ್ದು ನಾವು ಮತ್ತೆ ಬೆಳ್ಳೂರು ಕಡೆಗೆ. ಸೊ ಇವತ್ತಿನ ಒಂದು ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ನನ್ನ ವ್ಲಾಗ್ ಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಇನ್ಸ್ಟಾ ಐಡಿನ ಫಾಲೋ ಮಾಡ್ಕೊಳ್ಳಿ.